ಓಕೆ. ಸೊ ನೋ ಪ್ರಾಬ್ಲಮ್. ಏನು ನಾಳೆ ಟಾಸ್ಕು ಎಲ್ಲರೂ ಎಲ್ಲ ಡೈಲಾಗ್ಸ್ ಕಲ್ತ್ಕೊಂಬಂದು ಹೇಳಿ. ನಿಮ್ಮ ಫೇವ್ರೇಟ್ ಆಕ್ಟರ್ ಇರ್ಬೋದು, ಆಕ್ಟ್ರೆಸ್ ಇರ್ಬೋದು, ಅಥವಾ ಬೇರೆ ಯಾರಾದರೂ ಫೇಮಸ್ ಪರ್ಸನಾಲಿಟಿ, ರಾಣಿ ಚೆನ್ನಮ್ಮ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಈ ಥರ ಯಾರ್ದಾದ್ರೂ ಒಟ್ಟು ಡೈಲಾಗ್ಸ್ ಕಲ್ತ್ಕೊಂಬಂದು ಹೇಳಬೇಕು ನಾಳೆ. ಅದೇ ಟಾಸ್ಕ್. ಓಕೆ. ಅಂಡ್ ಸಂಗೀತ ಅವ್ರು ಕೇಳಿದ ಹಾಗೆ ಬ್ರೆಸ್ಟ್ ಮಿಲ್ಕು ಕುಡಿಸುವಾಗ ನ್ಯೂ ಬೋರ್ನ್ ಬೇಬಿಗೆ ಹೇಗೆ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗುತ್ತೆ ಅಂತ ಕೇಳಿದ್ರು. ಸೊ ಹೊಟ್ಟೆ ತುಂಬೋದು ಅಂತಲ್ಲ, ಒಟ್ಟು ಟೈಮಿಂಗ್ಸ್ ಇಟ್ಕೊಂಡು ಎವ್ರಿ 2 hours 20-20 minutes ಒಂದ್ ಕಡೆ ಪೂರ್ತಿ ಕುಡಿಸ್ಬಿಡಿ. ಆಯ್ತಾ? ನೆಕ್ಸ್ಟ್ ಇನ್ನೊಂದ್ ಕಡೆ ಫೀಡ್ ಮಾಡುವಾಗ ಪೂರ್ತಿ ಇನ್ನೊಂದ್ ಕಡೆ 20 minutes ಫೀಡ್ ಮಾಡಿ. ಓಕೆ. ಸೊ ಮಗು ಮಲಗ್ತಾ ಇರುವಾಗ ಏನ್ ಮಾಡ್ಬೇಕು, ಈ ತರ ಮಾಡಿ ಮಾಡಿ ಎಚ್ಚರ ಮಾಡ್ತಾ ಇರ್ಬೇಕು. ಕಾಲಿಗೆ ಪಾದಕ್ಕೆಲ್ಲ ಈ ತರ ಮಾಡ್ಬೇಕು. ಅವಾಗ ಎಚ್ಚರ ಆಗುತ್ತೆ. ಓಕೆ. ಎಸ್. ಓಕೆ. ಮತ್ತೇನಾದ್ರೂ ಡೌಟ್ ಇದೆಯಾ? ಶಾಲ್ ವಿ ಗೋ ಫಾರ್ ಚಾಂಟಿಂಗ್? ಓಕೆ. ಮ್ಯಾಮ್ ಇವಾಗ ನಮ್ಗೆ 4th ಮಂತ್ ಕಂಪ್ಲೀಟ್ ಆಗಿದೆಯಲ್ಲ, 5th ಮಂತ್ ಇವಾಗ ಎಂಟರ್ ಆಗಿದೀವಿ. ಹ್ಮ್ ಬೇಬಿ ಮೂಮೆಂಟ್ಸ್ ಎಲ್ಲ 5th ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಾರೆ, ಹೌದಾ? ಹ್ಮ್ ಹೌದು, ಬೇಬಿ ಮೂಮೆಂಟ್ ಮಾಡ್ತಾನೆ ಇರುತ್ತೆ. ಬಟ್ ನಮಗ್ ಫೀಲ್ ಆಗೋದು 5th ಮಂತ್ ಇಂದ. ಯಾಕಂದ್ರೆ ಸ್ವಲ್ಪ ಗಾತ್ರ ದೊಡ್ಡದಾಗಿರುತ್ತೆ ಅಲ್ವಾ, ಮತ್ತೆ ಅಮ್ನೋಟಿಕ್ ಫ್ಲೂಯಿಡ್ ಎಲ್ಲ ಇರೋದ್ರಿಂದ ಇನಿಷಿಯಲಿ ಅದ್ರ ಮೂಮೆಂಟ್ ಸ್ಟ್ರಾಂಗ್ ಆಗಿರೋದಿಲ್ಲ. ಆಯ್ತಾ? ಸೊ ಇವಾಗ ಮಗುಗೆ ಬೋನ್ಸ್ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಸೊ ಆ ಥರ ಇರೋದ್ರಿಂದ 5th ಮಂತ್ ಇಂದ ನಮಗೆ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕೂ ಮುಂಚೆನೆ ಅದು ಮೂಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿರುತ್ತೆ. ಓಕೆ. ಸೊ ಮೂಮೆಂಟ್ ಅಂತೂ ಯಾವಾಗೂ ಆಗ್ತಾ ಇರುತ್ತೆ, ಬಟ್ ನಮಗ್ ಫೀಲ್ ಆಗೋದು 5ನೇ ತಿಂಗಳಿಂದ ಫೀಲ್ ಆಗುತ್ತೆ. ಕೆಲವೊಬ್ರಿಗೆ ಇನ್ನೂ ಮುಂಚೆನೆ ಫೀಲ್ ಆಗುತ್ತೆ, ಕೆಲವೊಬ್ರಿಗೆ ಇನ್ನೂ ಜಾಸ್ತಿ ಲೇಟ್ ಆಗಿ ಫೀಲ್ ಆಗುತ್ತೆ. ಆಯ್ತಾ? ಬಿಕಾಸ್ ಅದು ಬೇಬಿ ಮೂಮೆಂಟ್ ಸ್ಟ್ರಾಂಗ್ ಆಗಿರೋದಿಲ್ಲ ಅಷ್ಟೇ. ಆಯ್ತಾ? ಸೊ ಇಟ್ಸ್ ಓಕೆ. ಇವಾಗ 4th ಮಂತ್ ಇದ್ದೀರಾ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ತುಂಬಾ ಯಾರು ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಅವ್ರಿಗೆ ಫ್ಲಟರಿಂಗ್ ಫಸ್ಟ್ ಇನಿಷಿಯಲಿ ನಮ್ಗೆ ಒಂಥರ ಚಿಟ್ಟೆ ಓಡಾಡ್ದಂಗೆ. ಆಯ್ತಾ? ಬಟರ್ಫ್ಲೈ ಫ್ಲಟರಿಂಗ್ ಅಂತ ಕರೀತಾರೆ. ಸೊ ಆ ಥರ ಅಷ್ಟೇ ಫೀಲ್ ಆಗೋದು. ಇಲ್ಲ ಲೈಟ್ ಬಬಲ್ ಬಬಲ್ ತರ, ಒಂದು ಗ್ಯಾಸ್ ಬಬಲ್ ತರ ಅಂತ ಅನ್ಕೊಳ್ಳಿ. ಸೊ ಆ ಥರ ನಿಮ್ಗೆ ಆ ಏರಿಯಾದಲ್ಲಿ ಫೀಲ್ ಆಗುತ್ತೆ. ಆಯ್ತಾ? ಏನೋ ಗ್ಯಾಸ್ ಇದೆಯೇನೋ, ಏನೋ ಬಬಲ್ ಇದೆಯೇನೋ, ಲೈಟ್ ಬಬಲ್ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆಯ್ತಾ? ಅದಾದ್ಮೇಲೆ ನಿಧಾನವಾಗಿ ನಿಮ್ಗೆ ಮೂಮೆಂಟ್ ಫೀಲ್ ಆಗ್ತಾ ಬರುತ್ತೆ. ಓಕೆ. ಕಿಕ್ಸ್ ಫೀಲ್ ಆಗುತ್ತೆ. ಓಕೆ. ಸೊ 5th ಮಂತ್ ಇಂದ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ, ಬಟ್ ಅದಕ್ಕೂ ಮುಂಚೆನೆ ಮೂಮೆಂಟ್ ಇರುತ್ತೆ. ಇಫ್ ಯು ಅಬ್ಸರ್ವ್ ಕೀನ್ಲಿ, ಸ್ವಲ್ಪ ಅಟ್ಲೀಸ್ಟ್ ಹಾರ್ಟ್ ಬೀಟ್ ತರನಾದ್ರೂ ಒಟ್ಟು ಏನೋ ಒಂದು ಸ್ವಲ್ಪ ಸ್ಲೈಟ್ ಮೂಮೆಂಟ್ ನಿಮಗೆ ಗೊತ್ತಾಗುತ್ತೆ ವೆನ್ ವಿ ಆರ್ ಸೋ ಕಾನ್ಶಿಯಸ್. ಆಯ್ತಾ? ನನಗೆ 3.5 monthsಗೆ ಸ್ವಲ್ಪ ಬಬಲ್ ಬಬಲ್ ತರ ಅಲ್ಲಿ ಅನ್ನಿಸ್ತಾ ಇತ್ತು. ಸೊ ಇವಾಗ್ಲೇ ಗೊತ್ತಾಗುತ್ತಾ ಅಂತ ಅನ್ಕೋತಾ ಇದ್ದೆ ನಾನು. ಅಂದ್ರೆ ಅಟ್ಲೀಸ್ಟ್ ಒಂದು ಹಾರ್ಟ್ ಬೀಟ್ ಹಿಂಗೆ ಕೈ ಇಟ್ಕೊಂಡ್ರೆ ಹಾರ್ಟ್ ಬೀಟ್ ಹೇಗೆ ಗೊತ್ತಾಗುತ್ತಾ ಆ ಥರ ಅಲ್ಲಿ ಇಟ್ಕೊಂಡ್ರೆ ಏನೋ ಇದೆ, ಏನೋ ಮೂವ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಸೊ ಸುಮ್ಮನೆ ಮಲ್ಕೊಂಡಾಗ್ಲೂ ಹಂಗೆ ಫೀಲ್ ಆಗ್ತಾ ಇತ್ತು. ಸೊ ಅದು ಫಸ್ಟ್ ಪ್ರೆಗ್ನೆನ್ಸಿಲಿ ಜಾಸ್ತಿ ಫೀಲ್ ಆಯ್ತು ನನಗೆ, ಸೆಕೆಂಡ್ ಒನ್ಗಿಂತ. ಫಸ್ಟ್ ಅಲ್ಲಿ 3.5 monthsಗೆನೆ ನಂಗೊಂದು ಸ್ವಲ್ಪ ಫೀಲ್ ಆಗಿತ್ತು. ಸೊ ಹಂಗೆ ಕೆಲವೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ಥರ. ಪೂರ್ತಿ ಸ್ಟ್ರಾಂಗ್ ಮೂಮೆಂಟ್ ಅಲ್ಲ, ಲೈಟ್ ಮೂಮೆಂಟ್ ಫೀಲ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಓಕೆ. ಓಕೆಪ್ಪ, ಆಯ್ತು. ಈಗ ಸ್ಟಾರ್ಟ್ ಮಾಡೋಣ. ಆ, ನೇರವಾಗಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ. ಲೆಟ್ ಯುವರ್ ಬ್ರೀತ್ ಸೆಟಲ್ ಡೌನ್. ಇವತ್ತು ನಾವು ಚಾಂಟಿಂಗ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಎಕ್ಸಸೈಸ್ ಮಾಡೋಣ. ನಿಧಾನವಾಗಿ ನಿಮ್ಮ ಕುತ್ತಿಗೆಯನ್ನ ಹಾಗೆ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ, ಅದೇ ರೀತಿ ಕುತ್ತಿಗೆಯನ್ನ ಸ್ವಲ್ಪ ಮುಂಭಾಗಕ್ಕೆ ಬಾಗಿ, ನಿಮ್ಮ ಗದ್ದ ನಿಮ್ಮ ಎದೆಯ ಭಾಗವನ್ನ ಟಚ್ ಮಾಡೋ ಹಾಗೆ ಪೂರ್ತಿ ಹಿಂದ್ಗಡೆ ಕುತ್ತಿಗೆಯಲ್ಲಿ ಸ್ಟ್ರೆಚ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಕುತ್ತಿಗೆಯನ್ನ ನೇರವಾಗಿ ಇಟ್ಕೊಳ್ಳಿ. ಈಗ ಕಣ್ಬಿಟ್ಟು
ನಿಮ್ಮ ಎಡಗಡೆ ನೋಡಿ, ಕುತ್ತಿಗೆಯನ್ನ ಪೂರ್ತಿ ಸ್ವಲ್ಪ ಎಡಗಡೆ ತಿರುಗಿಸಿ. ಎಷ್ಟಾಗುತ್ತೋ ಅಷ್ಟು ಎಡಗಡೆ ನೋಡಿ. ಈಗ ಕುತ್ತಿಗೆಯನ್ನ ನೇರವಾಗಿಸಿ ಮುಂದೆ ನೋಡಿ, ಲುಕ್ ಫ್ರಂಟ್. ಮತ್ತೆ ಕುತ್ತಿಗೆಯನ್ನ ಬಲಗಡೆ ತಿರುಗಿಸಿ ನಿಮ್ಮ ಬಲಗಡೆ ನೋಡಿ. ಮತ್ತೆ ನೇರವಾಗಿ ನೋಡಿ, ಕುತ್ತಿಗೆ ನೇರವಾಗಿರ್ಲಿ, ಲುಕ್ ಫ್ರಂಟ್. ಓಕೆ. ಸೊ ಇವಾಗ ನಿಮ್ಮ ಕುತ್ತಿಗೆಯಲ್ಲಿ ಆಗಿರುವಂತಹ ಸ್ಟ್ರೆಚ್ನ ಹಾಗೆ ಗಮನಿಸಿ. ಹೀಗೆ ನಾವು ಮೇಲ್ಗಡೆ ಕುತ್ತಿಗೆಯನ್ನ ಮಾಡಿದಾಗ ಇಲ್ಲಿ ಸ್ಟ್ರೆಚ್ ಆಗುತ್ತೆ. ಎಲ್ಲ ಕಣ್ಬಿಟ್ಟು ನೋಡಿ ಒಂದ್ಸರಿ. ಸೊ ಮೇಲ್ಗಡೆ ನಾವು ಹೀಗೆ ಕುತ್ತಿಗೆಯನ್ನ ಸ್ಟ್ರೆಚ್ ಮಾಡಿದಾಗ ಇಲ್ಲಿ ಸ್ಟ್ರೆಚ್ ಆಗುತ್ತೆ. ಇಲ್ಲಿರೋದೇನು ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಲ್ವಾ? ಸೊ ಅದೇ ರೀತಿ ಕುತ್ತಿಗೆಯನ್ನ ಕೆಳಗಡೆ ಮಾಡ್ತೀವಿ, ಆಯ್ತಾ? ಅವಾಗ ಹಿಂದೆ ಹಿಂದೆ ನಮ್ಗೆ ಸ್ಟ್ರೆಚ್ ಆಗುತ್ತೆ ಕುತ್ತಿಗೆ ಹಿಂಭಾಗದಲ್ಲಿ. ಇಲ್ಲಿ ಏನಿರುತ್ತೆ, ವೀಗಸ್ ನರ್ವ್ ಇರುತ್ತೆ, ಆಯ್ತಾ? ನಮ್ಮ ಏನು ಮೆದುಳಿನ ಹಿಂಭಾಗದಿಂದ ಹಿಡಿದು ಕೆಳಗಡೆ ತನಕ ಟೇಲ್ ಬೋನ್ ತನಕನೂ ವೀಗಸ್ ನರ್ವ್ ಹೋಗಿರುತ್ತೆ. ಅಲ್ಲಿಂದ ಈವನ್ ಕಾಲ್ಗಳಿಗೂ ಕೂಡ ಸ್ಪ್ರೆಡ್ ಆಗಿರುತ್ತೆ. ಬಟ್ ಅಟ್ ಲೀಸ್ಟ್ ಅಲ್ಲಿ ತನಕ ವೀಗಸ್ ನರ್ವ್ ಏನ್ ಮಾಡುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಎಲ್ಲ ಕಡೆಗೆ ಸಿಗ್ನಲ್ಸ್ ನ ಕಳಿಸ್ತಾ ಇರೋದು, ಮ್ಯಾನೇಜ್ ಮಾಡ್ತಾ ಇರೋದು, ಆಯ್ತಾ? ಅದೇ. ಸೊ ಅದಕ್ಕೆ ನಾವು ವೀಗಸ್ ನರ್ವಿಗೆ ಟ್ರೈನ್ ಮಾಡ್ತೀವಿ. ಯಾವ ರೀತಿ ನಮ್ಮ ಅಫರ್ಮೇಷನ್ಸ್, ವಿಜುವಲೈಸೇಷನ್ಸ್ ಅದೆಲ್ಲ ಮಾಡೋದ್ರಿಂದ ನಾವು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮಿಗೆ ಒಂದು ಸಿಗ್ನಲ್ ಕಳಿಸಿರ್ತೀವಿ. ಅಲ್ಲಿ ಒಂದು ಪ್ಯಾಟ್ರನ್ ಸೆಟ್ ಆಗಿರುತ್ತೆ. ಅದೇ ರೀತಿ ವೀಗಸ್ ನರ್ವ್ ಅದರ ಮಾತು ಕೇಳ್ಬಿಟ್ಟು ಎಲ್ಲ ಬಾಡಿ ಫಂಕ್ಷನ್ಸ್ ನ ಚೆನ್ನಾಗಿ ಮಾಡ್ತಾ ಇರುತ್ತೆ, ಆಯ್ತಾ? ಎಲ್ಲದಕ್ಕೂ ಸಿಗ್ನಲ್ ಕಳಿಸುವಂಥದ್ದು. ಓಕೆ. ಸೊ ಇದು ಆ, ನಮ್ಮ ಕುತ್ತಿಗೆಯನ್ನ ಸ್ಟ್ರೆಚ್ ಮಾಡೋದ್ರಿಂದ ಎಷ್ಟೋ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ ನಮ್ಗೆ, ಆಯ್ತಾ? ಬಟ್ ನಮಗ್ ಗೊತ್ತಿರಲ್ಲ. ಸೊ ನೀವು ಎಲ್ಲರೂ ಮಾಡ್ಬೋದಾದಂಥ ಥಿಂಗ್, ಆಯ್ತಾ? ಯಾರೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ ನೀವು ಕೂಡ ಮಾಡ್ಬೋದು ಯಾವಾಗಾದ್ರೂ ಕುತ್ಕೊಂಡಾಗ, ಅಲ್ವಾ? ಸೊ ಪೂರ್ತಿ ಇಡೀ ಬಾಡಿ ಸ್ಟ್ರೆಚ್ ಮಾಡಕ್ಕಾಗಲ್ಲ ನನಗೆ, ಏನು ಯೋಗ ಮಾಡಕ್ಕಾಗಲ್ಲ, ಆ ಥರದ್ದೆಲ್ಲ ಕಂಡೀಷನ್ಸ್ ಇದ್ರೂ ಇಷ್ಟಂತೂ ಮಾಡ್ಬೋದು. ಇದಕ್ಕೆ ಸೂಕ್ಷ್ಮ ವ್ಯಾಯಾಮ ಅಂತ ಕರೀತಾರೆ, ಆಯ್ತಾ? ಸೊ ಈ ತರ ಕುತ್ತಿಗೆಯನ್ನ ಮೇಲೆ ಕೆಳಗೆ ಅಕ್ಕಪಕ್ಕ, ಆಯ್ತಾ? ನಿಧಾನವಾಗಿ ಮಾಡ್ಬೇಕು ಉಸಿರಾಡ್ತಾ. ಆಮೇಲೆ ಏನು ಉಸಿರನ್ನು ಕೂಡ ನೀವು ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಹೇಗೆ ಉಸಿರಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಪೂರ್ತಿಯಾಗಿ ಈ ತರ ಬಗ್ಸಿ ಪೂರ್ತಿ ರೊಟೇಟ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಸೊ ಇಷ್ಟನ್ನ ಮಾಡ್ತಾ ಇಲ್ಲಿ ಆಗ್ತಾ ಇರುವಂತ ಸ್ಟ್ರೆಚ್ ನ, ಪೂರ್ತಿ ಕುತ್ತಿಗೆಯಲ್ಲಿ ಆಗುವಂತ ಸ್ಟ್ರೆಚ್ ನ ನೀವು ಗಮನಿಸ್ತಾ ಮಾಡ್ಬೇಕು. ತುಂಬಾ ನಿಧಾನವಾಗಿ ಉಸಿರಾಟದ ಜೊತೆಗೆ ಮಾಡ್ಬೇಕು, ಉಸಿರನ್ನ ಬಿಗಿ ಹಿಡಿಬಾರ್ದು. ಉಸಿರಾಟದ ಜೊತೆಗೇನೆ ನಿಧಾನವಾಗಿ ಉಸಿರಾಡ್ತಾ ಇನ್ಹೇಲ್ ಮಾಡ್ತಾ ಹಿಂದೆ ಹೋಗ್ತೀರಾ, ಎಕ್ಸೇಲ್ ಮಾಡ್ತಾ ಕೆಳಗೆ ಬರ್ತೀರಾ, ಮುಂದೆ ಬರ್ತೀರಾ. ಅದೇ ರೀತಿ ಇನ್ಹೇಲ್ ಮಾಡ್ತಾ ಹಿಂದೆ ಹೋಗ್ತೀರಾ, ಎಕ್ಸೇಲ್ ಮಾಡ್ತಾ ಕೆಳಗೆ ಬರ್ತೀರಾ, ಮುಂದೆ, ಈ ತರ. ಸೊ ಹಿಂಗೆಲ್ಲ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ, ಆಯ್ತಾ? ಇಲ್ಲಿ ನಮ್ಮ ಶೋಲ್ಡರ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಇದಿಷ್ಟು ರಿಲ್ಯಾಕ್ಸ್ ಆದಾಗ ನಮ್ಮ ಹೃದಯದಿಂದ ಅಪ್ಪರ್ ಬಾಡಿ ಇಲ್ಲಿಗೆ ನಮ್ಮ ಮೆದುಳಿಗೆ ಬ್ಲಡ್ ಪಂಪ್ ಆಗ್ಬೇಕಲ್ವಾ? ಸೊ ಗ್ರಾವಿಟೇಷನ್ ಪುಲ್ ಇರೋದು ಕೆಳಗಡೆ, ಬಟ್ ನಮಗೆ ಪೂರ್ತಿ ಮೇಲ್ಗಡೆ, ಅದನ್ನ ಮೀರಿನ ನಮ್ಗೆ ಬ್ಲಡ್ ಎಲ್ಲಿಗೆ ಪಂಪ್ ಆಗ್ಬೇಕು, ತಲೆ ಕಡೆಗೆ, ಅಲ್ವಾ? ಸೊ ಅದಕ್ಕೆ ತುಂಬಾ ಈಸಿ ಆಗತ್ತೆ ನಮ್ಮ ಹೃದಯಕ್ಕೆ ಮೆದುಳಿಗೆ ಕಳಿಸುವಂತಹ ಬ್ಲಡ್ನ ಸಪ್ಲೈ ಮಾಡೋಕೆ. ಮೆದುಳು ನಾನು ಮೊದಲೇ ಹೇಳ್ದಾಗೆ 90% ವಾಟರ್ ಕನ್ಸ್ಯೂಮ್ ಮಾಡುತ್ತೆ, ಅಲ್ವಾ? ಸೊ ಅದೇ ರೀತಿ ನಮ್ಗೆ ಬೇಕಾಗಿರೋದೇನು, ಆ ವಾಟರ್ ಎಲ್ಲಿಂದ ಬರುತ್ತೆ, ಬ್ಲಡ್ ಇಂದಾನೇ ಬರೋದು, ಎಲ್ಲ ಫ್ಲೂಯಿಡ್ ಅಲ್ವಾ? ಸೊ ಡೈರೆಕ್ಟ್ಲಿ ವಾಟರ್ ಫಾರ್ಮ್ ಅಲ್ಲಿ ಹೋಗಲ್ಲ, ಅದು ಫ್ಲೂಯಿಡ್ ಬ್ಲಡ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ಇಲ್ಲಿ ಸೇರ್ಕೊಳ್ತಾ ಇದೆ. ಸೊ ಅದಕ್ಕೆ ಪಂಪ್ ಮಾಡುವಂತ ಕೆಲಸ ಯಾರ್ದು, ಹೃದಯದ್ದು. ಅದಕ್ಕೆ ಈಸಿ ಆಗುತ್ತೆ ನೀವು ನೆಕ್ ಎಕ್ಸಸೈಸಸ್ ಮಾಡಿದಾಗ. ಇದು ಸೂಕ್ಷ್ಮ ವ್ಯಾಯಾಮ, ಆಯ್ತಾ? ಯಾವಾಗ ನಾವು ಇದನ್ನ ಮಾಡ್ತೀವೋ ನಮ್ಗೇನು ಕೆಳಗೆ ಲೋಯರ್ ಬಾಡಿ ಪಾರ್ಟಿಗೆ ಏನು ಅಷ್ಟೇ ಎಫೆಕ್ಟ್ ಆಗಲ್ಲ,
ಆಯ್ತಾ. ಸೊ ಆರಾಮಾಗಿ ನೀವು ಎಲ್ಲರೂ ಕೂಡ ಮಾಡ್ಬೋದು, ಬೆಡ್ ರೆಸ್ಟ್ ಅಲ್ಲಿ ಇದ್ದವರು ಕೂಡ. ಆಯ್ತಾ. ಸೊ ಈ ಸ್ಟ್ರೆಚ್ ಎಲ್ಲರೂ ಮಾಡ್ಬೋದು. ದೆನ್ ಇನ್ನೇನು, ನಿಮ್ಗೆ ಕೈಗಳು, ಆಯ್ತಾ, ಈ ತರ ಹಿಂದೆ ಮುಂದೆ ಮಾಡೋದಾಗಿರ್ಬೋದು. ಆಯ್ತಾ, ಈ ತರ ಹಿಂಗೆ ಮುಷ್ಟಿ ಮಾಡ್ಬಿಟ್ಟು ತಿರುಗಿಸೋದು. ಆಯ್ತಾ, ಫಸ್ಟ್ ಯಾವಾಗ್ಲೂ ಅಪ್ಪರ್ ಬಾಡಿಯಿಂದ ಸ್ಟಾರ್ಟ್ ಮಾಡಿ ಲೋಯರ್ ಬಾಡಿಗೆ ಹೋಗ್ತೀವಿ ನಾವು, ಅಲ್ವಾ. ಸೊ ಕೈಗಳನ್ನ ಸ್ಟ್ರೆಚ್ ಮಾಡೋದು, ಸೊ ಕಾಲ್ಗಳನ್ನು ಅಷ್ಟೇ, ಪಾದಗಳನ್ನ ಈ ತರ ಸ್ಟ್ರೆಚ್ ಮಾಡ್ತಾ ಇರೋದು, ಮತ್ತೆ ಇದೆಲ್ಲ ಪ್ರೆಸ್ ಮಾಡ್ತಾ ಇರೋದು. ಮತ್ತೆ ಪಾದಗಳಲ್ಲಿ ಅಂದ್ರೆ ಕಾಲ್ಗಳಲ್ಲಿರುವ ಬೆರಳುಗಳನ್ನು ಅಷ್ಟೇ ಈ ತರ ಮಾಡ್ತಾ ಇರ್ಬೇಕು. ಸೊ ಅದೆಲ್ಲಾನು ಅಷ್ಟೇ, ನಮ್ಗನ್ಸುತ್ತೆ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತಾ? ಎಲ್ಲಾನು ಇಂಪ್ಯಾಕ್ಟ್ ಆಗುತ್ತೆ. ಆಯ್ತಾ. ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಇಡೀ ದೇಹಕ್ಕೆ ಹೇಗೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೋ, ನಮ್ಮ ಪ್ರಾಣಿಕ್ ಎನರ್ಜಿ ಫ್ಲೋ ಆಗುತ್ತೆ ಇಡೀ ದೇಹಕ್ಕೆ. ಆಯ್ತಾ. ಇದನ್ನ ನಾವು ಮೆಡಿಟೇಷನ್ ಥ್ರೂ ಮಾಡ್ತಾನೇ ಇದೀವಿ. ಬಟ್ ಬರೀ ಮೆಡಿಟೇಷನ್ ಮಾಡೋದ್ರಿಂದಾನು ಅದು ಸರ್ಕ್ಯುಲೇಷನ್ ಆಗುತ್ತೆ. ಬಟ್ ನೀವು ವಿತ್ ದೀಸ್ ಪ್ರಾಕ್ಟೀಸಸ್ ನೀವು ಮಾಡೋದ್ರಿಂದ ಇನ್ನ ಜಾಸ್ತಿ ಬೆನಿಫಿಷಿಯಲ್. ಆಯ್ತಾ. ಸೊ ಕಾಲ್ಗಳ ಬೆರಳುಗಳನ್ನ ಆ ತರ ಸ್ಟ್ರೆಚ್ ಮಾಡೋದು, ಅಲ್ವಾ. ಸೊ ಕೈಗಳಲ್ಲಾಗಿರ್ಬೋದು ಈ ತರ ಮಾಡೋದು, ಹಿಂಗ್ ಮಾಡೋದು, ಮತ್ತೆ ಸ್ವಲ್ಪ ಹೀಗೆ, ಅಲ್ವಾ, ಈ ತರ ಎಲ್ಲ ಮಾಡೋದು. ಇದೆಲ್ಲಾನು ಯೋಗ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಬೆಡ್ ರೆಸ್ಟ್ ಅಲ್ಲಿ ಇರೋದ್ರಿಂದ ನೀವು ಯೋಗ ಕ್ಲಾಸಸ್ನ ಅಟೆಂಡ್ ಮಾಡ್ಲಿಲ್ಲ ಯಾರು, ಅದಕ್ಕೆ ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ. ಓಕೆ, ಯಾರಿಗಾದ್ರೂ ಅಕಸ್ಮಾತ್ ಇವಾಗ್ಲೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಡಾಕ್ಟರ್ ಅಲ್ಲೂ ಮಾಡಿದ್ರೆ ನಂಗೆ ಹೇಳಿ, ನಾನು ಬಿಂದು ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಡ್ತೀನಿ. ಬಟ್ ನಿಮ್ಗೆ ಯಾರಿಗೂ ಮಿಸ್ ಆಗಬಾರ್ದು, ಅಟ್ಲೀಸ್ಟ್ ಈ ನಾಲೆಡ್ಜ್ ಆದ್ರೂ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಸೂಕ್ಷ್ಮ ವ್ಯಾಯಾಮದ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ. ಸೊ ಈ ತರ ಕೈಗಳನ್ನ ಹೀಗೆ ಎಲ್ಬೋಸ್ ಇಂದ ಹಿಡ್ದು ಹಿಂಗೆ ಈ ತರ ಮಾಡೋದು, ಮತ್ತೆ ಉಲ್ಟಾ. ಆಯ್ತಾ. ಈ ರೀತಿ ಮಾಡುವಾಗ ಇಲ್ಲಿ ಏನ್ ಸ್ಟ್ರೆಚ್ ಆಗ್ತಾ ಇದೆ, ಆಯ್ತಾ, ಎಲ್ಲ ಒಂದೇ ಸರಿ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ. ಸೊ ಯಾವಾಗೆಲ್ಲ ನೀವ್ ಎದ್ದು ಕುತ್ಕೊಳ್ತಿರೋ ಅವಾಗ ಒಂದೊಂದೇ ಮಾಡಿ, ಸ್ವಲ್ಪ ಸ್ವಲ್ಪ, ಅದು ನಿಧಾನವಾಗಿ ಮಾಡಿ, ಅಲಾಂಗ್ ವಿತ್ ದ ಬ್ರೆತ್ ಅಷ್ಟೇ. ಆಯ್ತಾ. ಯಾವಾಗ ನೀವು ಸ್ವಲ್ಪ ಮಾಡಿದ್ರು ಅದನ್ನ ಕಾನ್ಶಿಯಸ್ ಆಗಿ ಅದರ ಎಫೆಕ್ಟ್ ನ ಅಬ್ಸರ್ವ್ ಮಾಡ್ತಿರಲ್ವಾ, ಅವಾಗ ನಿಮ್ಗೆ ಅದು ಫೀಲ್ ಆಗುತ್ತೆ. ಅದು ಇನ್ನ ಜಾಸ್ತಿ ಬೆನಿಫಿಷಿಯಲ್ ಆಗುತ್ತೆ, 10 times ಮೋರ್ ಬೆನಿಫಿಷಿಯಲ್. ಕೆಲವೊಬ್ರು ಸುಮ್ಮನೆ ಮಾಡ್ತಾನೆ ಇರ್ತಾರೆ, ದಿನಪೂರ್ತಿ ವ್ಯಾಯಾಮ ಮಾಡಿದ್ರು ಅವ್ರಿಗೆ ಎಫೆಕ್ಟ್ ಜಾಸ್ತಿ ಆಗಿರೋದು. ಯಾಕೆ ಅಂದ್ರೆ ಯಾವಾಗ್ಲೂ ನಾವ್ ಏನೇನ್ ಪ್ರಾಕ್ಟೀಸಸ್ ಮಾಡ್ತೀವೋ, ಏನೇ ಮಾಡಿದ್ರು ಸ್ವಲ್ಪ ಹೊತ್ತು ಕೂತು ಅದಾದ್ಮೇಲೆ, ಪ್ರಾಕ್ಟೀಸ್ ಆದ ಮೇಲೆ ಸ್ವಲ್ಪ ಹೊತ್ತು ಕೂತು ಶಾಂತವಾಗಿ ಅದರಿಂದ ನಮ್ಗೆ ಏನು ಎಫೆಕ್ಟ್ ಆಗ್ತಾ ಇದೆ, ಆಯ್ತಾ, ಏನು ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಕಾನ್ಶಿಯಸ್ ಆಗಿ ನೀವ್ ಯಾವಾಗ ಅಬ್ಸರ್ವ್ ಮಾಡ್ತಿರಲ್ವಾ, ಅವಾಗ ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಬರೋದು. ಆಯ್ತಾ. ಎಷ್ಟೋ ಜನ ಎಲ್ಲ ಎಕ್ಸಸೈಸ್ ಮಾಡ್ತಾರೆ, ಆಮೇಲೆ ಎದ್ದು ಓಡ್ತಾ ಇರ್ತಾರೆ. ಆಯ್ತಾ. ಸೊ ಒಂದು 10 ನಿಮಿಷ ಕುತ್ಕೊಂಡು ಆ ಎಕ್ಸಸೈಸ್ಗಳ ಎಫೆಕ್ಟ್ ನ ನೀವು ನೋಡಿದಾಗ ಅಲ್ಲಿ ಇರೋದು, ಆಯ್ತಾ, ಅಲ್ಲಿ ನಿಜವಾದ ಎನರ್ಜಿ ನಮ್ಗೆ ಅಬ್ಸಾರ್ಬ್ ಆಗೋಕ್ಕೆ ಸಾಧ್ಯ ಆಗೋದು, ನಿಜವಾದ ಬೆನಿಫಿಟ್ಸ್ ಉಪಯೋಗಗಳು ಸಿಗೋದು ಅವಾಗ. ಆಯ್ತಾ. ಅದಕ್ಕೆ ಹೇಳೋದು, ಒಂದೊಂದೇ ಮಾಡಿ, ನಿಧಾನವಾಗಿ ಮಾಡಿ, ಸ್ವಲ್ಪ ಸ್ವಲ್ಪ ಮಾಡಿ, ಪರವಾಗಿಲ್ಲ, ಬಟ್ ಮಾಡ್ತಾ ಇರಿ. ಆಯ್ತಾ. ಐ ಎಕ್ಸಸೈಸ್ ಮಾಡ್ಬೋದು, ಅಲ್ವಾ. ಕೂತತ್ರನೇ ನೀವು ಎಡಗಡೆ ನೋಡೋದು, ಬಲ್ಗಡೆ ನೋಡೋದು, ಪೂರ್ತಿ ಮೇಲ್ಗಡೆ ಕೆಳಗಡೆ ನೋಡೋದು, ಐ ಬಾಲ್ಸ್ ಪೂರ್ತಿ ರೊಟೇಟ್ ಮಾಡೋದು, ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್, ಇಷ್ಟಾದ್ರೂ ಮಾಡ್ಬೋದು. ಇದರಿಂದನೂ ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ತುಂಬಾನೇ ಫೋಕಸ್ ಜಾಸ್ತಿ ಆಗುತ್ತೆ. ಆಯ್ತಾ. ಸೊ ಇಲ್ಲಿ ನಮ್ಗೆ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗೋದು ಇಲ್ಲಿನೇ. ಆಯ್ತಾ. ಇಲ್ಲಿ ಪೂರ್ತಿ ಫ್ರೀ ಆಗ್ತಾ ಬರುತ್ತೆ ನೀವು ಯಾವಾಗ ಐ ಎಕ್ಸಸೈಸಸ್ ಮಾಡ್ತಿರೋ ಅವಾಗ. ಇಲ್ಲಿರುವಂತಹ ಮೆದುಳಿನ ಭಾಗಕ್ಕೆ ರಿಲ್ಯಾಕ್ಸ್ ಆಗುತ್ತೆ ನೀವು ಐ ಎಕ್ಸಸೈಸಸ್ ಮಾಡಿದಾಗ. ಓಕೆ. ಸೊ ನಮ್ಗೆ ಕಾನ್ಸಂಟ್ರೇಷನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಐಸ್ ಅಂದ್ರೆ ವಿ ಆರ್ ಎಮಿಟಿಂಗ್ 80% ಆಫ್ ಎನರ್ಜಿ, ಅಲ್ವಾ. 80% ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇರೋದು ನಮ್ಮ ಐಸ್. ಯಾಕೆ ಕಣ್ ಬಿಟ್ಕೊಂಡೆ ನಿದ್ದೆ ಮಾಡ್ಬೋದಿತ್ತಲ್ಲ, ಕಣ್ ಮುಚ್ಕೊಂಡ್ರೆ ಮಾತ್ರ ಯಾಕೆ ನಿದ್ದೆ ಆಗೋದು? ಅಲ್ವಾ. ಕಣ್ ಬಿಟ್ಕೊಂಡು ನಿದ್ದೆ ಮಾಡಿ ಬೇಕಾದ್ರೆ ನೀವು ನಿದ್ದೆ ಮಾಡ್ದಂಗೆ ಅನ್ಸಲ್ಲ, ಅಲ್ವಾ. ಕಣ್ ಬಿಟ್ಕೊಂಡು ನಿದ್ದೆ ಮಾಡಕ್ಕೂ ಆಗಲ್ಲ. ವಿ ಡೋಂಟ್ ಫೀಲ್ ದಟ್ ರಿಲ್ಯಾಕ್ಸೇಷನ್. ಮೆಡಿಟೇಷನ್ ಮಾಡೋದೇ ಆಗ್ಲಿ, ಕಣ್ ಬಿಟ್ಕೊಂಡು ಮಾಡಿ ಅಲ್ಲ, ಏನಾಗುತ್ತೆ? ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಅದಲ್ದೇನೆ ಎಲ್ಲಾ ಡಿಸ್ಟ್ರಾಕ್ಷನ್ಸಿಗೂ ನಮ್ಮ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ, ಅದು ನಮಗ್ ಗೊತ್ತಾಗ್ತಾ ಇಲ್ಲ, ಅಲ್ವಾ. ಸೊ ನೀವು ಬರೀ ಐ ಎಕ್ಸಸೈಸ್ ಮಾಡೋದ್ರಿಂದ ಎಷ್ಟೋ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡಿರ್ತೀರಿ. ಆಯ್ತಾ. ಹೌ ಟು ಡೈವರ್ಟ್ ಮೈ ಮೈಂಡ್,
ಅಲ್ವಾ? ಎಷ್ಟೋ ಪ್ರೆಗ್ನೆನ್ಸಿಲಿ ಎಷ್ಟೋ ಚಾಲೆಂಜಸ್ ಬರ್ತಾ ಇದೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಚಾಲೆಂಜಸ್. ಡೈಲಿ ಏನೇನೋ ರಿಪೋರ್ಟ್ಗಳು ಇಟ್ಕೊಂಡು ಬರ್ತೀರಾ. ಸೊ ಈ ತರ ಹೇಳಿದ್ರು, ಆ ತರ ಹೇಳಿದ್ರು, ನಂಗೆ ಭಯ ಆಗ್ತಾ ಇದೆ ಅಲ್ವಾ? ಇದೆಲ್ಲಾನು ಆಗ್ತಾ ಇರುವಾಗ ನಮ್ಮ ಮನಸ್ಸನ್ನ ಹೇಗೆ ನಾವು ಹತೋಟಿಲಿ ಇಟ್ಕೊಳ್ಳೋದು ಅಂತಂದ್ರೆ, ಈ ರೀತಿ ಕೆಲವೊಂದು ಎಕ್ಸಸೈಸಸ್ ಮಾಡೋದ್ರಿಂದ, ಕೆಲವೊಂದು ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡೋದ್ರಿಂದ ನಮ್ಗೆ ಸ್ಟ್ರೆಸ್ ರಿಲೀಫ್ ಆಗತ್ತೆ. ಇದು ನಮ್ಮ ಮೆದುಳಿಗಿರುವಂತಹ ಭಾರ ಕಮ್ಮಿ ಆಗುತ್ತೆ ಅಲ್ವಾ? ಈ ಥರದ್ದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಓಕೆ. ಓಕೆ. ಇಲ್ಲಿ ಸೂಕ್ಷ್ಮ ವ್ಯಾಯಾಮದಲ್ಲಿ ಇವನ್ ಸೊಂಟ ಸ್ವಲ್ಪ ಲೈಟ್ ಆಗಿ ತಿರುಗಿಸೋದು ಅದೆಲ್ಲಾನು ಕೂಡ ಇದೆ. ಬಟ್ ಕೆಲವೊಂದು ಪೋಸಸ್ನ ನಾನು ಹಾಕ್ತೀನಿ ಗ್ರೂಪಲ್ಲಿ, ಅದನ್ನ ನೀವು ಮಾಡ್ಬೋದು. ಲೈಟ್ ಎಕ್ಸಸೈಸಸ್, ಲೈಟ್ ಸ್ಟ್ರೆಚಸ್, ಸೊ ಹ್ಯಾಂಡ್ ಮೂಮೆಂಟು, ಲೆಗ್ಸು, ಮತ್ತೆ ಏನು ಕುತ್ತಿಗೆ, ಆಯ್ತಾ? ಇಷ್ಟ ಆದ್ರೂ ಮಾಡ್ಬೋದು. ಅಂಡ್ ಐಬಾಲ್ಸ್ ಇಂದು ಅಷ್ಟೇ ಎಕ್ಸಸೈಸಸ್ ತುಂಬಾನೇ ಒಳ್ಳೇದು, ಅದು ಕೂಡ ಮಾಡಿ. ಓಕೆ, ಇಂಡೈರೆಕ್ಟ್ಲಿ ಎವ್ರಿಥಿಂಗ್ ಇಸ್ ಲೈಕ್ ಎಫೆಕ್ಟಿವ್ ಇದೆ. ಓಕೆ, ಬಟ್ ಮಾಡ್ಬೇಕಷ್ಟೆ. ಓಕೆನಾ? ಸರಿ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಕಣ್ಮುಚ್ಚಿ. ಈಗ ನಾವು ಚಾಂಟಿಂಗ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಇಡೀ ದೇಹವನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ರಿಲ್ಯಾಕ್ಸ್. ಇವತ್ತು ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಗಮನ ಇಟ್ಟು ನೋಡಿ. ನಿಧಾನವಾಗಿ ಉಸಿರಾಡ್ತಾ ಇದ್ದೀರಾ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ದೀರಾ ಅಥವಾ ಮೀಡಿಯಂ? ನಿಮ್ಮ ಉಸಿರಾಟವನ್ನು ಗಮನಿಸಿ. ಡೋಂಟ್ ಟ್ರೈ ಟು ಆಲ್ಟರ್, ಸುಮ್ಮನೆ ಹಾಗೆ ಗಮನ ಇಟ್ಟು ನೋಡಿ ಅಷ್ಟೆ. ಅದೇ ರೀತಿ ನಿಮ್ಮ ಮುಚ್ಚಿದ ಕಣ್ಣುಗಳಿಂದ, ತೆರೆದ ಕಿವಿಗಳಿಂದ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಮ ಸುತ್ತ ಏನೇನು ಆಗ್ತಾ ಇದೆ, ಯಾವ ಯಾವ ಸೌಂಡ್ಸ್ ನಿಮಗೆ ಕೇಳಿಸ್ತಾ ಇದೆ. ಗಡಿಯಾರದ ಶಬ್ದ ಆಗಿರಬಹುದು, ಅಥವಾ ಯಾರಾದ್ರೂ ಓಡಾಡ್ತಾ ಇರುವುದಾಗಿರಬಹುದು, ನಿಮ್ಮ ಲ್ಯಾಪ್ಟಾಪ್ ಇಂದ ಬರ್ತಾ ಇರುವಂತಹ ಚಿಕ್ಕ ಸೌಂಡ್ ಆಗಿರಬಹುದು, ಅಥವಾ ಯಾವುದೋ ಪಕ್ಷಿ ಹೊರಗಡೆ ಕೂಗ್ತಾ ಇರೋದು, ಯಾವುದೋ ವೆಹಿಕಲ್ ಹಾರ್ನ್ ಮಾಡ್ತಾ ಇರಬಹುದು, ಅಥವಾ ಅದರ ಗಾಳಿಯ ಶಬ್ದ ಆಗಿರಬಹುದು. ತುಂಬಾ ಚಿಕ್ಕ ಚಿಕ್ಕ ಶಬ್ದಗಳಿಂದ ಹಿಡಿದು ದೊಡ್ಡ ದೊಡ್ಡ ಶಬ್ದಗಳವರೆಗೂ ಯಾವ ಯಾವ ಶಬ್ದಗಳು ನಿಮ್ಮ ಕಿವಿಗೆ ಬೀಳ್ತಾ ಇದೆ, ಇದನ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದಾದ ನಂತರ ಒಂದು ಹಾಗೆ ವಿಟ್ನೆಸ್ ಮಾಡ್ತಾ ಬನ್ನಿ. 2 ನಿಮಿಷಗಳ ಕಾಲ ಈ ಪ್ರಾಕ್ಟೀಸ್ ಅನ್ನ ಮಾಡೋಣ. ಯಾವ ಯಾವ ರೀತಿಯ ಶಬ್ದಗಳು ಕೇಳಿಸ್ತಾ ಇದೆ ಅಬ್ಸರ್ವ್ ಮಾಡಿ. ಒಂದು ಕೀಟದ ಶಬ್ದ ಆಗಿರಬಹುದು, ಸೊಳ್ಳೆ ಅಥವಾ ನೊಣ ಆಗಿರಬಹುದು, ಎಲ್ಲ ಚಿಕ್ಕ ಚಿಕ್ಕ ಶಬ್ದಗಳಿಂದ ಹಿಡಿದು ದೊಡ್ಡ ದೊಡ್ಡ ಶಬ್ದಗಳವರೆಗೆ ಏನು ಕೇಳಿಸ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಕಣ್ಬಿಡಿ. ಎಷ್ಟೋ ಸಾರಿ ನಾವು ನಮ್ಮ ಸುತ್ತ ಇರುವಂತಹ ಎಷ್ಟೋ ವಿಷಯಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ, ರೈಟ್? ವಿ ಶುಡ್ ಆಲ್ವೇಸ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಯಾವಾಗಲೂ ಏನ್ ಮಾಡ್ತೀವಿ ಅಂದ್ರೆ,
ಹಿಂದೆ ಆಗಿದ್ದು ಅಥವಾ ಮುಂದೆ ಆಗೋದು. ಹಿಂದೆ ಆಗಿದ್ರ ಬಗ್ಗೆ ನೋವು, ಅಯ್ಯೋ ಹಂಗಾಗ್ಬಾರ್ದಿತ್ತು ಹಿಂಗಾಗ್ಬಾರ್ದಿತ್ತು ಎಲ್ಲ ಏನೇನು ಆಯ್ತಾ. ಸೊ ಮುಂದೆ ಆಗೋದು ಹಿಂಗಾಗೋಯ್ತಲ್ಲ ಅಂತ ನೆನ್ಪು ಮಾಡ್ಕೊಂಡು ಗಿಲ್ಟಿ ಫೀಲ್ ಆಗೋದು, ಅದನ್ನ ಬಿಡಬೇಕು. ಮತ್ತೆ ಫ್ಯೂಚರಲ್ಲಿ ಲೀವ್ ಮಾಡ್ತಾರೆ ಎಷ್ಟೋ ಜನ. ಪಾಸ್ಟಲ್ಲಿ ಇದ್ರೆ ಇನ್ನೂ ಕೆಲವೊಬ್ರು ಬರೀ ಫ್ಯೂಚರಲ್ಲಿ ಇರ್ತಾರೆ ಆಯ್ತಾ. ಅಂದ್ರೆ ನೆಕ್ಸ್ಟ್ ನಾನು ಅದು ಮಾಡಬೇಕು ಇದು ಮಾಡಬೇಕು, ಅದು ಸರಿ, ಒಂದು ಸರಿ ಗೋಲ್ ಸೆಟ್ ಮಾಡಿ ಬಿಡೋದು ಅದು ಸರಿ. ಆದ್ರೆ ಬರೀ ಫ್ಯೂಚರಲ್ಲಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ, ಬಟ್ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನೂ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದು ಕೂಡ ಒಳ್ಳೆಯದಲ್ಲ. ಅಥವಾ ನೆಕ್ಸ್ಟ್ ಆಗೋದ್ರ ಬಗ್ಗೆ ನೆನೆಸ್ಕೊಂಡ್ ಭಯ, ಅಯ್ಯೋ ಆ, ಮಗು ಆದ್ಮೇಲೆ ಹೇಗೆ, ನಂಗೆ ಟೈಮ್ ಸಿಗದೆ ಇದ್ರೆ ಹೇಗೆ, ನನ್ನ ವೆಯ್ಟ್ ಲಾಸ್ ಆಗದೆ ಇದ್ರೆ ಹೇಗೆ, ನಾನು ತುಂಬಾ ದಪ್ಪ ಆಗ್ಬಿಟ್ರೆ ಹೇಗೆ ಅಲ್ವಾ. ಸೊ ಡೆಲಿವರಿ ಟೈಮಲ್ಲಿ ಎಲ್ಲರೂ ಇರ್ತಾರೋ ಇಲ್ವೋ ಹೇಗೆ, ನಮ್ಮಮ್ಮ ಜೊತೆಗೆ ಇರ್ತಾರೋ ಇಲ್ವೋ ಹೇಗೆ, ಹಸ್ಬೆಂಡ್ ಜೊತೆಗೆ ಇರ್ತಾರೋ ಇಲ್ವೋ ಹೇಗೆ, ಅವ್ರಿಗೆ ಬರಕ್ಕಾಗುತ್ತೋ ಇಲ್ವೋ, ಈ ಹಾಸ್ಪಿಟಲ್ಲೇ ಸಿಗುತ್ತೋ ಇಲ್ವೋ, ಅದೇ ಡಾಕ್ಟರೇ ಸಿಗ್ತಾರೋ ಇಲ್ವೋ, ವಾಟ್ ಎವರ್ ಇಟ್ ಈಸ್, ಸಮ್ ಪೀಪಲ್ ವಿಲ್ ಬಿ ಲಿವಿಂಗ್ ಇನ್ ದ ಫ್ಯೂಚರ್. ಅದ್ರ ಬಗ್ಗೆ ಚಿಂತೆನೇ ಜಾಸ್ತಿ ಆಯ್ತಾ. ಸೊ ಮುಂದೆ ಏನಾಗಬಹುದು ಅನ್ನೋದನ್ನ ನೆನೆಸ್ಕೊಂಡೇ ಅವ್ರಿಗೆ ಭಯ ಆಗ್ಬಿಟ್ಟಿರುತ್ತೆ ಆಯ್ತಾ. ಸೊ ಅದು ಕೂಡ ಒಳ್ಳೇದಲ್ಲ. ಏನ್ ಸೊಲ್ಯೂಷನ್ ಇದಕ್ಕೆ? ಲಿವ್ ಇನ್ ದ ಪ್ರೆಸೆಂಟ್ ಮೊಮೆಂಟ್. ಈ ಕ್ಷಣದ ಸವಿಯನ್ನ ಸವಿಯಿರಿ ಅಲ್ವಾ. ಈ ಕ್ಷಣದಲ್ಲಿ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಓಕೆ, ಸೊ ಎಲ್ಲರೂ ಇದನ್ನ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ಗ್ರೇಟ್ ಎಕ್ಸಸೈಸ್ ಆಯ್ತಾ. ಸೊ ಇವಾಗ ನಾವು ಮಾಡಿದ್ದು ಏನು ಅಂದ್ರೆ ಲಿವ್ ಇನ್ ದ ಪ್ರೆಸೆಂಟ್. ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ಮ ಸುತ್ತ ಏನೇನು ಕೇಳಿಸ್ತಾ ಇದೆ ಅಲ್ವಾ. ಸೊ ವಿಶ್ವೇಶ್ವರಯ್ಯ ಆ, ಅವರ ಒಂದು ಕಥೆ ನಿಮಗೆ ಗೊತ್ತಿರ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಮಲ್ಕೊಂಡಿರ್ತಾರೆ, ರಾತ್ರಿ ಆಗಿರುತ್ತೆ. ಗೊತ್ತಾ ಕತೆ ಇದು ಯಾರಿಗಾದ್ರು? ನೇತ್ರ, ಸುವರ್ಣ, ರಾಜೇಶ್ವರಿ, ಶ್ರುತಿ ಯಾರಿಗಾದ್ರು ಗೊತ್ತಾ? ನೋ ಮ್ಯಾಮ್. ಓಕೆ. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿಮಗೆ ಗೊತ್ತಿರಬಹುದು ರೈಟ್. ಕರ್ನಾಟಕ ಗ್ರೇಟ್ ಏನು ಆರ್ಕಿಟೆಕ್ಟ್ ಇರ್ಬೋದು ಅಥವಾ ಸಿವಿಲ್ ಎಂಜಿನಿಯರ್ ಇರ್ಬೋದು ಅಲ್ವಾ. ಸೊ ಅವರಂತಹ ಶ್ರೇಷ್ಠ ವ್ಯಕ್ತಿ ಎಷ್ಟೋ ಅಣೆಕಟ್ಟುಗಳನ್ನ ಕಟ್ಟಿದ್ರು ಅಲ್ವಾ. ಸೊ ಇದೆಲ್ಲ ಮಾಡಿದ್ರು. ಅವ್ರು ಏನ್ ಮಾಡ್ತಾ ಇದ್ರು, ಒಂದ್ಸರಿ ಒಂದು ಟ್ರೈನಲ್ಲಿ ಹೋಗ್ತಾ ಇದ್ರು, ಮಲ್ಕೊಂಡಿದ್ರು. ರಾತ್ರಿ ಹೊತ್ತು ಎಲ್ಲಾ ಪ್ಯಾಸೆಂಜರ್ಸು ಮಲ್ಕೊಂಡಿದ್ದಾರೆ, ಇವರು ಮಲ್ಕೊಂಡಿದ್ದಾರೆ. ಆ ಮಲಗಿದಾಗ ಅವ್ರಿಗೆ ಟ್ರೈನಲ್ಲಿ ಆ ಶಬ್ದ ಸ್ವಲ್ಪ ವೇರಿಯೇಷನ್ ಆಗೋದು ಗೊತ್ತಾಗುತ್ತೆ. ಅವ್ರು ಎದ್ಬಿಟ್ಟು ಟ್ರೈನಲ್ಲಿ ಒಂದು ಚೈನ್ ಇರುತ್ತೆ, ಅದನ್ನ ಪುಲ್ ಮಾಡಿದ್ರೆ ಟ್ರೈನ್ ನಿಲ್ಲುತ್ತೆ ಅಲ್ವಾ. ಸೊ ಅದನ್ನ ಪುಲ್ ಮಾಡ್ತಾರೆ, ಟ್ರೈನ್ ಸಡನ್ ಆಗಿ ನಿಲ್ಲುತ್ತೆ. ಬಂದು ಟಿ ಟಿ ಎಲ್ಲರೂ ಕೇಳ್ತಾರೆ. ಕೇಳಿದಾಗ ಏನ್ ಹೇಳ್ತಾರೆ, ಇಲ್ಲ ಈ ಟ್ರೈನಲ್ಲಿ ಇಂತಹದ್ದೇ ಆ, ಏನು ಬೋಗಿಯಲ್ಲಿ ಇಷ್ಟನೇ ಬೋಗಿಯಲ್ಲಿ ಇಷ್ಟನೇ ಗಾಲಿ ಸರಿ ಇಲ್ಲ, ಇದು ಹೀಗೆ ಮುಂದೆ ಹೋದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗತ್ತೆ, ಹಳಿ ತಪ್ಪುತ್ತೆ ಅಂತ ಹೇಳ್ತಾರೆ. ಹೋಗಿ ಚೆಕ್ ಮಾಡಿದಾಗ ಅದೇ ಬೋಗಿಲಿ ಅವ್ರು ಯಾವ ನಂಬರ್ ಹೇಳಿದ್ರು ಅದೇ ಬೋಗಿಲಿ ಅದೇ ನಂಬರಿನ ಗಾಲಿ ಅದು ಸರಿ ಇರಲಿಲ್ಲ. ಜಸ್ಟ್ ಬಿಕಾಸ್ ಅವರು ಕೇಳಿಸ್ಕೊಂಡು ಆ ಶಬ್ದದ ಮೂಲಕ ಇಂಥದ್ದೇ ಬೋಗಿಲಿ ಅದಾಗಿದೆ ಅಂತ ಹೇಳಬೇಕು ಅಂದ್ರೆ ದ್ಯಾಟ್ ಈಸ್ ದ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅಲ್ವಾ. ಸೊ ಈ ಲೆವೆಲ್ ಅಲ್ಲಿ ಅವರ ಕಾನ್ಶಿಯಸ್ನೆಸ್ ಇದ್ದಿದ್ದಕ್ಕೆ ಅಂಥ ಅಷ್ಟು ಒಳ್ಳೆಯ ಕೆಲಸಗಳನ್ನ ಅವ್ರು ಮಾಡೋದಕ್ಕೆ ಆಯ್ತು ಅಲ್ವಾ. ಸೊ ಅದಕ್ಕೆ ನಮ್ಮ ಕಾನ್ಶಿಯಸ್ನೆಸ್ ಮತ್ತೆ ನಮ್ಮ ಮಗುವಿನ ಕಾನ್ಶಿಯಸ್ನೆಸ್ ಆ ಥರ ಇರಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅವರು ಹಿಂದಿಂದ ಏನೋ ಯೋಚನೆ ಮಾಡ್ಕೊಂತ ಇಲ್ಲ ಮುಂದೆ ಆಗೋದ್ರ ಬಗ್ಗೆ ಏನೋ ಯೋಚನೆ ಮಾಡ್ಕೊಂತ ಮಲಗಿದಿದ್ರೆ ಅದು ಸಾಧ್ಯ ಆಗ್ತಿತ್ತ. ಹಿ ವಾಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅದಕ್ಕೆ ಅವರು ಆ ಶಬ್ದವನ್ನ ಅಬ್ಸರ್ವ್ ಮಾಡಿದ್ರು. ಟ್ರೈನ್ ಚುಕ್ಕು ಬುಕ್ಕು ಅದು ಓಡ್ತಾ ಇದೆ, ಅದ್ರದ್ದು ಸೌಂಡ್ ಕೇಳಿ ನಮ್ಗೇನು ನಾರ್ಮಲ್ ಪೀಪಲ್ಗೆ ನಮ್ಗೇನು ಗೊತ್ತಾಗಲ್ಲ. ಬಟ್ ಬಿಕಾಸ್ ಹಿ ವಾಸ್ ಅನ್ ಇಂಜಿನಿಯರ್, ಅವ್ರು ಅದರಲ್ಲಿ ಪಾರಣ್ಯತೆಯನ್ನು ಹೊಂದಿದ್ರು ಅಲ್ವಾ. ಅದೇನು ಪೂರ್ತಿ ಅವರ ನಾಲೆಡ್ಜ್ ಎಲ್ಲಾನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರು ಅಲ್ವಾ. ಅದಕ್ಕೆ ಆ ಶಬ್ದದಲ್ಲೇ ಹೇಳುವಂತಹ ಸಾಮರ್ಥ್ಯ ಇತ್ತು ಅವ್ರಿಗೆ. ಸೊ ಅದೇ ರೀತಿ ನಮ್ಮ ಮಕ್ಕಳು ಅಷ್ಟು ಕಾನ್ಶಿಯಸ್ ಆಗಲಿ, ದೇ ಶುಡ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಲ್ವಾ. ಅದಕ್ಕೆ ಈ ಒಂದು ಎಕ್ಸಸೈಸ್ನ ನೀವು ಪ್ರತಿ ಸರಿ ಎಷ್ಟು ಬಾರಿ ಮಾಡಿದ್ರೂ ಪರವಾಗಿಲ್ಲ
ಆಯ್ತಾ. ಸುಮ್ಮನೆ ಮಲ್ಕೊಂಡಿರ್ತೀರಾ, ಕಣ್ ಮುಚ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಸೊ ಇವಾಗೇ ನಾನು ಕಣ್ ಮುಚ್ಕೊಂಡಾಗ ಎಷ್ಟೋ ಶಬ್ದಗಳು ನಾನು ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡಿರಲ್ಲ ಅಲ್ವಾ, ಸುಮ್ಮನೆ ಹಾಗೆ ಹೋಗ್ಬಿಟ್ಟಿರುತ್ತೆ. ವಿಲ್ ಟೇಕ್ ಎವ್ರಿಥಿಂಗ್ ಆಸ್ ಎ ಲೈಟರ್ ನೋಟ್ ಅಲ್ವಾ. ಸೊ ಅಕಸ್ಮಾತ್ ಕಾನ್ಶಿಯಸ್ ಆಗಿದ್ದಾಗ ಎಷ್ಟೋ ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ಅಷ್ಟು ಜನರ ಜೀವನ ಅವರು ಅವರ ಕಾನ್ಶಿಯಸ್ನೆಸ್ ಇಂದ ಉಳಿಸಿದ್ದಾರೆ ಅಲ್ವಾ. ಸಮಯ ಪ್ರಜ್ಞೆ, ಆ ಸಮಯ ಪ್ರಜ್ಞೆ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಏನಾಗ್ತಾ ಇತ್ತು, ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು. ಆ ಟ್ರೈನಲ್ಲಿರೋರೆಲ್ಲರ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಅಲ್ವಾ. ಸೊ ಅವರ ಸಮಯ ಪ್ರಜ್ಞೆಗೆ ನಮ್ಮದೊಂದು ಸಲಾಂ. ಓಕೆ, ಅದೇ ರೀತಿ ನಮ್ಮ ಮಕ್ಕಳು ಕೂಡ ಅಷ್ಟು ಸಮಯ ಪ್ರಜ್ಞೆ ಇಟ್ಕೊಂಡಿರ್ಲಿ, ಮತ್ತೆ ದೇ ಶುಡ್ ಲೀವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಓಕೆ, ಅದಕ್ಕೆ ಈ ಒಂದು ಎಕ್ಸಸೈಸ್. ಅಂಡ್ ಇನ್ನೂ ಒಂದು ಹೇಳಬೇಕು ಅಂದ್ರೆ ಈ ಲಿವ್ ಇನ್ ದ ಪ್ರೆಸೆಂಟ್ ಅನ್ನೋದಕ್ಕೆ ಹೇಗೆ ಮಾಡ್ಬೋದು ಅಂದ್ರೆ, ಇದು ಒಂದು ಪ್ರಾಕ್ಟೀಸ್. ಇವಾಗ ಕಾನ್ಶಿಯಸ್ ಆಗಿ ಸೌಂಡ್ಗಳನ್ನ ಅಬ್ಸರ್ವ್ ಮಾಡೋದು ಒಂದು, ಇನ್ನೂ ಒಂದು ಬ್ರೀದಿಂಗ್ ಅದಕ್ಕೂ ಮುಂಚೆ ಮಾಡಿಸ್ದೆ ಅಲ್ವಾ. ಸೊ ಇವತ್ತು ಈ ಕ್ಷಣ ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ, ಅದು ಎಲ್ಲಿ ತಲುಪ್ತಾ ಇದೆ, ಹೇಗೆ ಹೊರಗಡೆ ಬರ್ತಾ ಇದೆ, ಒಳಗೆ ಹೋಗುವಾಗ ಹೇಗೆ ಹೋಗ್ತಾ ಇದೆ, ಹೊರಗೆ ಬರುವಾಗ ಹೇಗೆ ಬರ್ತಾ ಇದೆ ಅಲ್ವಾ. ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ. ದಿನಾನು ಅಬ್ಸರ್ವ್ ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಆ, ರೀತಿ ಉಸಿರಾಡ್ತಾ ಇದ್ದೀನಿ. ಇದನ್ನ ನನ್ನ ಕ್ಲೈಂಟ್ ಒಬ್ರು ಅಬ್ಸರ್ವ್ ಮಾಡ್ಬಿಟ್ಟು ಹೇಳಿದ್ರು, ಮ್ಯಾಮ್ ಬರ್ತಾ ಬರ್ತಾ ನನ್ನ ಬ್ರೀದಿಂಗ್ ಸ್ಲೋ ಆಗ್ತಾ ಇದೆ, ಅಂದ್ರೆ ನಿಧಾನವಾಗಿ ಉಸಿರಾಡ್ತಾ ಇದ್ದೀನಿ. ಇದು ಒಳ್ಳೇದ ಕೆಟ್ಟದ? ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ನಿಧಾನವಾಗಿ ಉಸಿರಾಟ ಬರ್ತಾ ಬರ್ತಾ ನಿಧಾನ ಆಗ್ತಾ ಇದೆ, ಇದು ಒಳ್ಳೆಯದ ಕೆಟ್ಟದ? ಒಳ್ಳೇದನ್ಸುತ್ತೆ. ಏನು ಏನು ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಇರ್ತಾರೆ ಅಂತ. ಹೌದು. ಸೊ ಯಾವಾಗ ನಮ್ಗೆ ತುಂಬಾ ಭಯ ಆಗುತ್ತೆ, ನೀವು ಅಬ್ಸರ್ವ್ ಮಾಡಿ, ಫಾಸ್ಟ್ ಆಗಿ ಉಸಿರಾಡ್ತಾ ಇರ್ತೀವಿ ಆಯ್ತಾ. ಏದುಸಿರು ಬರ್ತಾ ಇರುತ್ತೆ ಕೆಲವೊಂದ್ಸರಿ ತುಂಬಾ ಫಾಸ್ಟ್ ಆಗಿ ಹೋದಾಗ ಅಲ್ವಾ. ಸೊ ಅದೇ ರೀತಿ ಫಾಸ್ಟ್ ಆಗಿ ಯೋಚನೆ ಮಾಡಿದಾಗ್ಲೂ ಅಷ್ಟೇ, ತುಂಬಾ ಸ್ಟ್ರೆಸ್ ಆಗಿದ್ದಾಗ ನಾವು ಉಸಿರಾಟ ಜೋರಾಗಿ ಆಡ್ತಾ ಇರ್ತೀವಿ, ಬಿಕಾಸ್ ಅಷ್ಟು ಎನರ್ಜಿ ಬೇಕಾಗಿರುತ್ತೆ. ಅದಕ್ಕೆ ನಮ್ಮ ಉಸಿರು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೂ ಬೇಕು ಇನ್ನೂ ಬೇಕು ಆಕ್ಸಿಜನ್, ನಾನು ಜಾಸ್ತಿ ಕೆಲಸ ಮಾಡ್ತೀನಿ, ಜಾಸ್ತಿ ಬೇಕು ಆಯ್ತಾ. ಸೊ ಬೇಗ ಬೇಗ ಉಸಿರಾಡು. ಸೊ ಅದೇ ನಾವು ಡೀಪ್ ಬ್ರೀದಿಂಗ್ ಮಾಡ್ತಾ ಇಲ್ಲ, ಅದಕ್ಕೆ ಅದು ಪ್ರಾಬ್ಲಮ್. ಯಾವಾಗ ಡೀಪ್ ಬ್ರೀದಿಂಗ್ ಮಾಡ್ತಿರ್ತೀವಲ್ವಾ, ಅವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ನ ಒಂದೇ ಉಸಿರಲ್ಲಿ ತಗೊಳ್ತಾ ಇರುತ್ತೆ, ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ನೀವು ಕಾನ್ಶಿಯಸ್ ಆಗಿ ಡೀಪ್ ಬ್ರೀದಿಂಗ್ ಎಷ್ಟು ಮಾಡ್ತಾ ಮಾಡ್ತಾ ಹೋಗ್ತಿರೋ, ಸಬ್ ಕಾನ್ಶಿಯಸ್ ಮೈಂಡು ಅದಕ್ಕೆ ಟ್ಯೂನ್ ಅಪ್ ಆಗ್ತಾ ಆಗ್ತಾ ಬರ್ತಾ ಬರ್ತಾ ನಾವೆಲ್ಲದರಲ್ಲೂ ತಾಳ್ಮೆ, ಸಹನೆ ಎಲ್ಲ ಕಲಿತಾ ಹೋಗ್ತೀವಿ. ಬ್ರೀದಿಂಗ್ ಇಂದಾನೆ ಎಲ್ಲಾನು ಕಂಟ್ರೋಲ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಲ್ವಾ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಅದೇ ರೀತಿ ನಾವು ಉಸಿರುನು ಅಷ್ಟೇ ಎಲ್ಲೋ ಹುಡುಕ್ತಾ ಇರ್ತೀವಿ, ಏನೇನೋ ಸೀಕ್ರೆಟ್ ಸಿಗಬಹುದು ನಮ್ಮ ಏನು ಕಂಡೀಷನ್ಗಳನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಸಮಸ್ಯೆಗಳನ್ನ, ದೈಹಿಕ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಆ ಡಾಕ್ಟರ್ ಈ ಡಾಕ್ಟರ್, ಆ ಮೆಡಿಸಿನ್ ಈ ಮೆಡಿಸಿನ್ ಎಲ್ಲೂ ಇಲ್ಲ. ನಿಮ್ಮ ಬ್ರೀದಿಂಗ್ ಅಲ್ಲೇ ಎಷ್ಟೋ ಸೀಕ್ರೆಟ್ಸ್ ಇದೆ. ಸರಿಯಾಗಿ ಉಸಿರಾಡೋದನ್ನ ಕಲ್ತ್ರೆ ಅದೇ ಒಂದು ದೊಡ್ಡ ಗಿಫ್ಟ್ ಆಯ್ತಾ. ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ನಿಮ್ಮ ಉಸಿರಾಟನ ಗಮನಿಸ್ತಾ ಬನ್ನಿ ಆಯ್ತಾ. ಅದಾದ್ಮೇಲೆ ಫಸ್ಟ್ ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಗಮನ ಇಡಿ ಅಷ್ಟೇ, ಚೇಂಜ್ ಮಾಡಕ್ ಹೋಗ್ಬೇಡಿ, ಹೆಂಗಾಗ್ತಾ ಇದೆ ನೋಡಿ ಅಷ್ಟೇ ಆಯ್ತಾ. ಸೊ ಯಾರೋ ಬೇರೆ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀರೇನೋ ಹೆಂಗ್ ಉಸಿರಾಡ್ತಾ ಇದಾರೆ ಅಂತ, ಆ ಥರ ನೀವು ವಿಟ್ನೆಸ್ ಮಾಡ್ಬೇಕಷ್ಟೇ, ಸುಮ್ಮನೆ ಸಾಕ್ಷಿಯಾಗಿ ನೋಡ್ಬೇಕು. ಫಾಸ್ಟಾ ಸ್ಲೋವಾ ಅಷ್ಟೇ, ಡೋಂಟ್ ಜಡ್ಜ್, ಇಟ್ಸ್ ಓಕೆ ಆಯ್ತಾ. ಆಮೇಲೆ ಸ್ವಲ್ಪ ಹೊತ್ತು ಕಾನ್ಶಿಯಸ್ ಆಗಿ ಡೀಪ್ ಬ್ರೀದಿಂಗ್ ಮಾಡಿ, ನಿಧಾನವಾಗಿ ದೀರ್ಘವಾಗಿ ಉಸಿರು ಪೂರ್ತಿ ಎದೆ ತುಂಬ್ಕೋಬೇಕು, ಹೊಟ್ಟೆಯ ತನಕ ಹೋಗ್ಬೇಕು. ಈಗ ಹೊಟ್ಟೆ ತನಕ ಹೋಗಲ್ಲ, ಡಯಾಫ್ರಾಮ್ ತನಕ ಹೋಗುತ್ತೆ ಆಯ್ತಾ. ಬಟ್ ಆದ್ರೂ ಪರವಾಗಿಲ್ಲ, ಯು ಟ್ರೈ ಆಯ್ತಾ. ನೀವು ಸಣ್ಣ ಮಕ್ಕಳನ್ನ ನೋಡಿರ್ಬೋದು, ಅವ್ರಿಗೆ ಹೊಟ್ಟೆ ಉಸಿರಾಡುವಾಗ, ಚಿಕ್ಕ ಮಕ್ಕಳು, ಪೂರ್ತಿ ಚಿಕ್ಕ ಮಕ್ಕಳು, 1 ವರ್ಷ 2 ವರ್ಷದ ಮಕ್ಕಳು ಮಲಗಿದ್ದಾಗ ನೀವು ನೋಡಿಬೇಕಾದ್ರೆ ಅವ್ರ ಹೊಟ್ಟೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಆಯ್ತಾ. ಸೊ ಯಾಕಂದ್ರೆ ಅವರು ಅಬ್ಡಮನಲ್ ಬ್ರೀದಿಂಗ್ ಮಾಡ್ತಾ ಇದ್ದಾರೆ. ವಿ ಆರ್ ಸೋ ಪರ್ಫೆಕ್ಟ್, ನಮ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟು ಕಳ್ಸಿದನ್ ದೇವ್ರು.
ಹಿಂಗೆ ಉಸಿರಾಡ್ಬೇಕು ಅಂತ. ಬಟ್ ನಾವೇನು ಎಷ್ಟು ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡ್ತಾ ಇದ್ದಂದ್ರೆ ಆರ್ಟ್ ರೇಸಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೀವಿ ಅಲ್ವಾ. ತುಂಬಾ ಫಾಸ್ಟ್ ಲೈಫು, ಉಸಿರಾಡೋದು ಫಾಸ್ಟ್, ಬೇಗ ಬೇಗ ಆಗ್ಬಿಡ್ಬೇಕು ಆಯ್ತಾ. ಅದಕ್ಕೆ ಆಯುಸ್ ಕಮ್ಮಿ ಆಗ್ತಾ ಇರೋದು. ಓಕೆ, ಅವಾಗೆಲ್ಲ ಏನು 100 ವರ್ಷ, 110 ವರ್ಷ, 115 ವರ್ಷ ಬದುಕ್ತಾ ಇದ್ದವ್ರು ಇವಾಗೇನು 60, 70, 80 ಆದ್ರೆ ಅಯ್ಯೋ ಜಾಸ್ತಿ ಅಲ್ವಾ. ಸೊ ಬರ್ತಾ ಬರ್ತಾ ಆಯಸ್ಸು ಕಮ್ಮಿ ಆಗ್ತಿರೋದು ಯಾಕೆ? ನಮ್ಮ ಉಸಿರಿನ ಮೂಲಕ ಆಯ್ತಾ. ಸೊ ದೇವ್ರು ಆಯಸ್ಸನ್ನ ನಂಬರ್ಸ್ ಅಲ್ಲಿ ಬರ್ದಿಟ್ಟಿಲ್ಲ, ಇಷ್ಟು ವರ್ಷ ಅಂತ ಬರ್ದಿಟ್ಟಿಲ್ಲ, ಇಷ್ಟು ಉಸಿರು ಅಂತ ಬರ್ದಿಟ್ಟಿದ್ದಾನೆ. ಓಕೆ ಸೊ ಮೊದಲು ಉಸಿರು, ಕೊನೆ ಉಸಿರು, ಯಾಕೆ ಆ ಥರ? ಯಾಕಂದ್ರೆ ಅದೇ ಲಾಸ್ಟ್ ಕೌಂಟ್. ಸೊ ನೀವು ಜಾಸ್ತಿ ದಿನ ಬದುಕಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಉಸಿರನ್ನ ನಿಧಾನವಾಗಿ ಉಸಿರಾಡಿ ಆದಷ್ಟು, ರೈಟ್. ಸೊ ಅದು ಕಾನ್ಶಿಯಸ್ ಆಗಿ ನಾವು ಎಷ್ಟು ಮಾಡ್ತಾ ಮಾಡ್ತಾ ಹೋಗ್ತೀವೋ, ಸಬ್ ಕಾನ್ಶಿಯಸ್ಲಿ ನಮ್ಮ ಮೈಂಡ್ ಅದನ್ನ ಕ್ಯಾಚ್ ಮಾಡಿಬಿಟ್ಟು ನಿಧಾನವಾಗಿ ಅದೇ ಪ್ಯಾಟರ್ನಿಗೆ ಸೆಟ್ ಆಗ್ತಾ ಬರುತ್ತೆ. ನಾವು ಕಾನ್ಶಿಯಸ್ ಆಗಿ ಇಲ್ಲದೆ ಇದ್ರೂ ಆರಾಮಾಗಿ ಅದು ನಿಧಾನಕ್ಕೆ ಉಸಿರಾಡ್ತಾ ಎಲ್ಲದನ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ, ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಓಕೆ, ನನ್ನ ನೆಟ್ವರ್ಕ್ ಒಂದ್ಸರಿ ಹೋಗಿ ಬಂತು. ಓಕೆ, ಕೇಳಿಸ್ತಾ ಇದೆಯಲ್ಲ? ಹಾ, ಎಸ್ ಮ್ಯಾಮ್. ಓಕೆ, ಬೋರ್ ಆಗ್ತಾ ಇದೆಯಾ? ಇಲ್ಲ ಮ್ಯಾಮ್. ಓಕೆ ಓಕೆ, ಸೊ ಇದೇ ರೀತಿ ನಾವು ವಿ ಶುಡ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅದಕ್ಕೆ ಈ ಥರ ಮಾಡಿ ಆಯ್ತಾ. ಉಸಿರಾಟನ ಗಮನಿಸಿ, ಮತ್ತೆ ಯಾವಾಗ ಟೈಮ್ ಇರುತ್ತೋ ಅವಾಗ ಈ ಥರ ಒಂದು ಶಾರ್ಟ್ ಮೆಡಿಟೇಷನ್ ನಾನು ಇವತ್ತು ಮಾಡಿಸಿದ್ದು. ಬಟ್ ನೀವು ಇದನ್ನ ಎಷ್ಟು ಹೊತ್ತು ಬೇಕಾದರೂ ಮಾಡ್ಬೋದು. ಎಷ್ಟು ಜಾಸ್ತಿ ಹೊತ್ತು ಮಾಡ್ತೀರೋ ಅಷ್ಟು ಮೆಡಿಟೇಷನ್ ಇನ್ನ ಚೆನ್ನಾಗಾಗುತ್ತೆ ಆಯ್ತಾ. ಮೆಡಿಟೇಷನ್ ಮಾಡೋದೇ ಅದಕ್ಕೆ ಆಯ್ತಾ. ಧ್ಯಾನ ಮಾಡೋದೇ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅನ್ನೋದನ್ನ ಹೇಳ್ಕೊಡೋದಕ್ಕೆ ಅಲ್ವಾ. ಬಟ್ ಎಷ್ಟೋ ಜನ ಅದನ್ನ ಮಾಡ್ತಾ ಇಲ್ಲ. ಧ್ಯಾನಕ್ಕೆ ಕೂತಾಗ ತುಂಬಾ ಹಿಂದಿನ ಥಾಟ್ಸ್ ಬರುತ್ತೆ ಅಂತ ಹೇಳ್ತೀರಾ, ಮುಂದಿನ ಥಾಟ್ಸ್ ಬರುತ್ತೆ ಅಂತ ಹೇಳ್ತೀರಾ, ದಟ್ ಈಸ್ ಓಕೆ. ಇನಿಷಿಯಲಿ ಮಾಡೋರ್ಗೆ ಖಂಡಿತವಾಗ್ಲೂ ಬರುತ್ತೆ ಆಯ್ತಾ. ಬರ್ತಾ ಬರ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯು ಕ್ಯಾನ್ ಕಮ್ ಬ್ಯಾಕ್ ಟು ಯುವರ್ ಬ್ರೆತ್ ಅಗೇನ್ ಆಯ್ತಾ. ದಿಸ್ ಇಸ್ ಲೈಕ್ ಮಾಸ್ಟರಿಂಗ್ ದ ಆರ್ಟ್ ಆಫ್ ಮೆಡಿಟೇಷನ್ ಅಲ್ವಾ. ಸೊ ಅದನ್ನ ನೀವೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ಬೇಕಾಗತ್ತೆ ಆಯ್ತಾ, ಡೈಲಿ ಮಾಡ್ತಾ ಇರುವಾಗ. ಸೊ ಅದೇ ರೀತಿ ನಿಮ್ಮ ಮಗುವಿಗೂ ಕೂಡ ಕನೆಕ್ಟ್ ಆಗೋದಕ್ಕೆ ಇದು ಈಸಿ ಆಗುತ್ತೆ. ಯಾವಾಗ ನಿಮಗೆ ನೀವು ಕನೆಕ್ಟ್ ಆಗ್ತೀರೋ ಅವಾಗ ಮಗುಗೆ ಕನೆಕ್ಟ್ ಆಗೋದು ತುಂಬಾ ಈಸಿ ಆಯ್ತಾ. ಅಕಸ್ಮಾತ್ ನಿಮ್ಮ ಒಳಗೆ ನೀವು ಕನೆಕ್ಟ್ ಆಗಕ್ ಆಗ್ತಿಲ್ಲ ಅಂದ್ರೆ ಮಗುಗೆ ಕನೆಕ್ಟ್ ಆಗೋದು ತುಂಬಾ ಕಷ್ಟ ಅಲ್ವಾ. ಸೊ ಅದಕ್ಕೆ ಫಸ್ಟ್ ನಿಮ್ಮ ಒಳಗೆ ನೀವು ಕನೆಕ್ಟ್ ಆಗ್ತಾ ಹೋಗಿ ಆಮೇಲೆ ಮಗುಗೆ ರೀಚ್ ಆಗ್ತೀರ. ಓಕೆ, ಲೆಟ್ ಅಸ್ ಡೂ ಅ ಮೆಡಿಟೇಷನ್. ಟೈಮ್ ಕಮ್ಮಿ ಇದೆ, ರೈಟ್. ಚಾಂಟಿಂಗ್ ಮಾಡಿಬಿಟ್ಟೆ ಮೆಡಿಟೇಷನ್ ಮಾಡೋಣ. ಸಿಟ್ ಸ್ಟ್ರೈಟ್, ಕ್ಲೋಸ್ ಯರ್ ಐಸ್. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿಯಿಂದ ಕೆಳಗಡೆ ಇಟ್ಕೊಳ್ಳಿ. ರಿಲ್ಯಾಕ್ಸ್. ಚಾಂಟ್ ಓಂ ಮಂತ್ರ ಫಾರ್ 11 times with me.
ಟಿವಿ ಯಾಕೋ ಬರ್ತಾನೆ ಇಲ್ಲ ಕಣಮ್ಮ, ನೋ ಸಿಗ್ನಲ್ ನೋ ಸಿಗ್ನಲ್ ಅಂತ ಬರ್ತಾ ಇದೆ. ಚೂರು ಆಮೇಲೆ ಬಂದವ. Relax. Feel the vibrations in your body and around you. Relax. ನಿಮ್ಮ ದೇಹದ ಒಳಗಡೆ ಹಾಗೂ ದೇಹದ ಸುತ್ತ ಇರುವಂತಹ ತರಂಗ ಸ್ಥಾಯಿಯಲ್ಲಿ ಆಗಿರುವಂತಹ ಕಂಪನಗಳನ್ನು ಗಮನಿಸ್ತಾ ಬನ್ನಿ. ಹಾಗೆ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ, ಹಣೆಯ ಭಾಗದಲ್ಲಿ ಆಗಿರುವಂತಹ ವೈಬ್ರೇಷನ್ಸ್ನ ಗಮನಿಸಿ. ಈ ಓಂ ಮಂತ್ರನ ಪಠನೆ ಮಾಡೋದ್ರಿಂದ ಎಲ್ಲ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಇಡನಾಡಿ, ಪಿಂಗಲ ನಾಡಿ ಹಾಗೂ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ. ನಮ್ಮ ಮೇನ್ ಚಾನೆಲ್ ನಮ್ಮ ಎಲ್ಲ ನಾಡಿಗಳನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹ ಮೇನ್ 3 ನಾಡಿಗಳು ಇಡನಾಡಿ, ಪಿಂಗಳ ನಾಡಿ ಹಾಗೂ ಸುಷುಮ್ನ ನಾಡಿ. ಈ 3 ನಾಡಿಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ನಮ್ಮ ಪ್ರಾಣಿಕ್ ಫ್ಲೋನಲ್ಲಿ ಎನರ್ಜಿ, ಪ್ರಾಣಶಕ್ತಿ ನಮ್ಮ ಇಡೀ ದೇಹದಲ್ಲಿ ಸಂಚಲನ ಮಾಡೋದಕ್ಕೆ ಇರುವಂತಹ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ. ಈ ಒಂದು ಎಫೆಕ್ಟ್ನ ನಿಮ್ಮ ದೇಹದಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಉಸಿರಾಟವನ್ನು ಮತ್ತೆ ಗಮನಿಸಿ. 1 ನಿಮಿಷ ನಾನು ಬಂದೆ. ರಿಲ್ಯಾಕ್ಸ್. ಈಗ ನಿಮ್ಮ 2 ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟು ಕೈಗಳು ಆಕಾಶ ನೋಡುವಂತಿರಲಿ. Take a deep breath in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Relax. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ನಿಮ್ಮ ನೆತ್ತಿಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹಣೆಯ ಭಾಗ, ಕುತ್ತಿಗೆಯ ಭಾಗ, ನಿಮ್ಮ ತಲೆಯ ಭಾಗ, ನಿಮ್ಮ ಮುಖದ ಎಲ್ಲ ಭಾಗಗಳನ್ನು ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಭಾಗ, ಕುತ್ತಿಗೆಯ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಭುಜಗಳನ್ನು ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ, ಕಿಬ್ಬೊಟ್ಟೆಯನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ
ನಿಮ್ಮ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your hip muscles, high muscles, heels and toes. ಎರಡು ಕಾಲುಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಈಗ ನೀವು ಕುಳಿತುಕೊಂಡಿರುವಂತಹ ಜಾಗ, ಇದನ್ನ ಅಬ್ಸರ್ವ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಟು ನಿಮ್ಮ ಮಗುವಿನ ಇರುವಿಕೆಯನ್ನ ಅನುಭವಿಸ್ತಾ ಬನ್ನಿ. Feel the presence of your baby inside your tummy. Have a beautiful smile on your face. ನಿಮ್ಮ ಉಸಿರು ನಿಮ್ಮ ಎದೆಯನ್ನ ತಾಕಿ ನಿಮ್ಮ ಮಗುವಿಗೋಸ್ಕರ ಆ ಉಸಿರು ನಿಮ್ಮ ರಕ್ತದಲ್ಲಿ ಬೆರೆತು ನಿಮ್ಮ ಮಗುವನ್ನ ಪ್ಲಾಸೆಂಟಾದ ಮೂಲಕ ಮತ್ತು ಕರುಳಿನ ಬಳ್ಳಿಯ ಮೂಲಕ ನಿಮ್ಮ ಮಗುವಿನ ಹೊಕ್ಕುಳವನ್ನ ತಲುಪಿ ನಿಮ್ಮ ಮಗುವಿನ ಇಡೀ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಇದೆ. ನೀವು ಉಸಿರಾಡುವಂತಹ ಪ್ರತಿ ಉಸಿರು, ನಿಮ್ಮ ಪ್ರತಿ ಎದೆ ಬಡಿತ ನಿಮ್ಮ ಮಗುವಿಗೋಸ್ಕರ ತುಡಿತಾ ಇದೆ. ನಿಮ್ಮ ಹೃದಯದಿಂದ ಪಂಪ್ ಆಗಿರುವಂತಹ ಬ್ಲಡ್, ರಕ್ತ ನಿಮ್ಮ ಮಗುವಿನ ಕಡೆಗೆ ಹರಿತಾ ನಿಮ್ಮ ಮಗುವಿನ ಆರೋಗ್ಯಪೂರ್ಣವಾಗಿರುವಂತಹ ಪ್ಲಾಸೆಂಟಾ, ಆರೋಗ್ಯಪೂರ್ಣವಾಗಿರುವ ಕರುಳಿನ ಬಳ್ಳಿ, ಇದರ ಮೂಲಕ ನಿಮ್ಮ ಮಗುವಿನ ದೇಹದ ಒಳಗಿನ ಅಂಗಾಂಗಗಳಿಗೂ ಕೂಡ ಈ ಪ್ರಾಣಶಕ್ತಿ ಸಂಚಲನ ಆಗ್ತಾ ಇದೆ. ವಾಯುಪುತ್ರ ಹನುಮ ಪ್ರತಿ ಉಸಿರಿನಲ್ಲಿ ನಿಮ್ಮ ಹೃದಯಕ್ಕೆ ನಿಮ್ಮ ಹೃದಯದಿಂದ ಮಗುವಿನ ಹೃದಯದ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಈ ಹನುಮನ ಶಕ್ತಿ ನಿಮ್ಮ ದೇಹದಲ್ಲಿ ಉಸಿರಾಟದ ಮೂಲಕ ಸಂಚಲನ ಮಾಡ್ತಾ ಇದೆ. ನಿಮ್ಮ ಹೃದಯ ರಾಮ, ಉಸಿರಾಟವೇ ಹನುಮ. ಪ್ರತಿ ಬಾರಿ ನೀವು ಉಸಿರಾಟವನ್ನು ಆಡುವಾಗ ನಿಮ್ಮ ಹೃದಯಕ್ಕೆ ತಲುಪಿ ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ತನ್ನ ಕಡೆಗೆ ತೆಗೆದುಕೊಂಡು ಪ್ರತಿ ಉಸಿರನ್ನ ನೀವು ಹೊರಗಡೆ ಹಾಕುವಾಗ ಈ ಎಲ್ಲ ಸಮಸ್ಯೆಗಳನ್ನ ಹೊರಗಡೆ ಹಾಕ್ತಾ ಇದ್ದಾನೆ ಈ ಹನುಮ. ಅದೇ ರೀತಿ ನಿಮ್ಮ ರಕ್ತದ ಮೂಲಕ ನಿಮ್ಮ ಮಗುವನ್ನ ತಲುಪಿ ನಿಮ್ಮ ಮಗುವಿನ ದೇಹದಲ್ಲಿ ಶಕ್ತಿಯನ್ನ ತುಂಬುತ್ತಾ ಇದ್ದಾನೆ ಹನುಮ. ನಿಮ್ಮ ಮಗುವಿನ ಇಡೀ ದೇಹದ ಎಲ್ಲ ಭಾಗಗಳಿಗೂ ಶಕ್ತಿಯನ್ನ ತುಂಬುವ ಕೆಲಸ. ಆಕ್ಸಿಜನ್, ವೈಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ, ಐರನ್ ಎಲ್ಲದನ್ನು ಕೂಡ, ಎಲ್ಲ ಪೌಷ್ಟಿಕಾಂಶಗಳನ್ನು ನಿಮ್ಮ ರಕ್ತ ನಿಮ್ಮ ಮಗುವಿನ ಕಡೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮಗುವಿನ ಎಲ್ಲ ದೇಹದ ಭಾಗಗಳು ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಮೊದಲನೇದಾಗಿ ನಿಮ್ಮ ಮಗುವಿನ ಹೊಕ್ಕಳದ ಮೂಲಕ ನಿಮ್ಮ ಮಗುವಿನ ದೇಹವನ್ನು ಪ್ರವೇಶ ಮಾಡಿರುವಂತಹ ಈ ಶಕ್ತಿ ಮೊದಲನೇದಾಗಿ ನಿಮ್ಮ ಮಗುವಿನ ಲಿವರ್, ಜಠರ, ಮಗುವಿನ ಮೆದುಳು, ಮಗುವಿನ ಹೃದಯ, ಮಗುವಿನ ಶ್ವಾಸಕೋಶ, ಮಗುವಿನ ಮೂತ್ರಪಿಂಡಗಳು, ಮಗುವಿನ ಸ್ಪ್ಲೀನ್, ಮಗುವಿನ ಸ್ಪೈನಲ್ ಕಾರ್ಡ್, ಮಗುವಿನ ಹೊಟ್ಟೆಯ ಭಾಗ, ಜೀರ್ಣಾಂಗ ವ್ಯೂಹ, ಮಗುವಿನ ಸಣ್ಣ ಕರುಳು, ದೊಡ್ಡ ಕರುಳು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ನಿಮ್ಮ ಮಗುವಿನ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಎಲ್ಲ ಪಂಚೇಂದ್ರಿಯಗಳು ಕೂಡ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಿಮ್ಮ ಮಗುವಿನ ಹುಬ್ಬು,
ಕಣ್ಣಿನ ರೆಪ್ಪೆಗಳು, ಕೂದಲುಗಳು, ನಿಮ್ಮ ಮಗುವಿನ ಉಗುರು, ಎಲ್ಲ ಬೆರಳುಗಳು, ಕೈ ಬೆರಳು ಹಾಗೂ ಕಾಲ್ಬೆರಳುಗಳು ಕೂಡ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ನಿಮ್ಮ ಮಗುವಿನ ಚರ್ಮ, ಮಾಂಸಖಂಡಗಳು, ಪ್ರತಿಯೊಂದು ಜೀವಕೋಶಗಳು, ಪ್ರತಿ ನರನಾಡಿಗಳು ಹಾಗೂ ನಿಮ್ಮ ಮಗುವಿನ ಬೋನ್ಸ್, ಅಸ್ಥಿ, ಇದು ಕೂಡ ಸರಿಯಾಗಿ ಡೆವಲಪ್ ಆಗ್ತಾ ಇದೆ. ನಿಮ್ಮ ಮಗು ಹನುಮನ ರೀತಿಯಲ್ಲಿ ಆರೋಗ್ಯವಾಗಿ, ಚೈತನ್ಯಯುತವಾಗಿ, ಬುದ್ಧಿವಂತನಾಗಿ ಅಥವಾ ಬುದ್ಧಿವಂತಳಾಗಿ, ಪ್ರೀತಿ, ವಿಶ್ವಾಸ, ನಂಬಿಕೆಗಳ ಆಗರವಾಗಿ, ನಿಮ್ಮ ದೇಹದ ಒಳಗಡೆ ಶಾಂತ ರೀತಿಯಿಂದ ಆರೋಗ್ಯಪೂರ್ಣವಾಗಿ ಬೆಳೀತಾ ಇದೆ. ಇದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಗು ಆರೋಗ್ಯವಾಗಿರೋದನ್ನ ವಿಜುವಲೈಸ್ ಮಾಡ್ತಾ, ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಫಾರ್ ಯುವರ್ ಬೇಬಿ ಅಂಡ್ ಇಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನಿಮ್ಮ ಇಡೀ ದೇಹಕ್ಕೆ ಈಗ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಿಮ್ಮ ಮಗುವಿಗೆ ಈ ಮಾತೃತ್ವದ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಟ್ಟಿರೋದಕ್ಕೆ ನಿಮ್ಮ ಮಗುವಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇದೇ ಕೃತಜ್ಞತಾ ಭಾವದಿಂದ ನಿಮ್ಮ ಮಗುವಿನ ದೇಹದ ಸದೃಢ ದೇಹ ಹಾಗೂ ಸದೃಢ ಮನಸ್ಸಿನ ಬಗ್ಗೆ ವಿಶ್ವಾಸದಿಂದ ಟೇಕ್ ಅ ಡೀಪ್ ಬ್ರೀತ್ ಇನ್. 1, 2, 3. Breathe out. 1, 2, 3, 4, 5. Relax. ಮತ್ತೊಮ್ಮೆ ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಈಗ 2 ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಟ್ರಾನ್ಸ್ಫರ್ ದ ಹೀಟ್ ಅಂಡ್ ಎನರ್ಜಿ. ನಿಮ್ಮ 2 ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. Okay, I have another session ಇವಾಗ. I have to log out. Okay. So thank you for joining. Take care. Bye bye. Thank you, ma'am. Thank you, ma'am.